ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಾಲತಿ ಶೆಟ್ಟಿ ಮಾಣೂರು ಅವರೊಂದಿಗೆ ಸಂದರ್ಶನ ಹಾಗೂ ಜನಪದ ಗೀತೆಯನ್ನ ಕೇಳಬಹುದು. ಮೊದಲಿಗೆ ಕೇಳಿ ಸಾಹಿತಿ ಮತ್ತು ಪತ್ರಿಕಾ ಸಂಪಾದಕಿಯಾಗಿರುವ ಡಾಕ್ಟರ್ ಮಾಲತಿ ಶೆಟ್ಟಿ ಮಾಣೂರು ಅವರೊಂದಿಗೆ ಸಂದರ್ಶನ. ವನಿತೆಯರೇ ನಮಸ್ಕಾರ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಮಾಲತಿ ಶೆಟ್ಟಿ ಮಾಣೂರು. ಇವರು ಕಳೆದ 18 ವರ್ಷಗಳಿಂದ ಸಾಹಿತ್ಯ ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. 11 ವರ್ಷಗಳಿಂದ ಸಾಹಿತ್ಯ ಪರ ಅಮೃತ ಪ್ರಕಾಶ ಪತ್ರಿಕೆಯನ್ನ ನಡೆಸ್ತಾ ಇದ್ದಾರೆ. 9 ಕೃತಿಗಳನ್ನು ಬರೆದಿದ್ದಾರೆ. ಇದಲ್ಲದೆ ಸರಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ಉಚಿತವಾಗಿ ಸಾಹಿತ್ಯ ಅಭಿರುಚಿ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದಾರೆ. ಇವರ ಸಾಧನೆಯನ್ನ ಗುರುತಿಸಿ ಇವರಿಗೆ ಕರುನಾಡ ಸಿರಿ ರಾಜ್ಯ ಪ್ರಶಸ್ತಿ ಹಾಗೂ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರಾಷ್ಟ್ರ ಪ್ರಶಸ್ತಿ ದೊರಕಿದೆ. ಇವರ ಬಗ್ಗೆ, ಇವರ ಸಾಧನೆಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಮೊದಲಾಗಿ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೆ ವಂದಿಸ್ತೇನೆ. ಮೇಡಮ್, ಈಗ ನಿಮ್ಮನ್ನು ನಾನು ಪರಿಚಯ ಮಾಡಿದಾಗ ಹೇಳಿದೆ ಡಾಕ್ಟರ್ ಮಾಲತಿ ಶೆಟ್ಟಿ ಅಂತ ಹೇಳಿ. ಈಗ ಹೇಳಿ ಮ್ಯಾಮ್, ಈ ಡಾಕ್ಟರೇಟ್ ಯಾವುದರಲ್ಲಿ ಹಾಗೂ ಎಲ್ಲಿ ಸಿಕ್ಕಿದ್ದು ನಿಮಗೆ? ಪತ್ರಿಕೋದ್ಯಮ ಕ್ಷೇತ್ರದ ಸಾಧನೆಗಾಗಿ 2018 ಸೆಪ್ಟೆಂಬರ್ 17ರಂದು ಚೆನ್ನೈಯಲ್ಲಿ ಗೌರವ ಡಾಕ್ಟರೇಟ್ ಪ್ರಾಪ್ತವಾಗಿದೆ. ನಾನು ಬಾಲ್ಯದಿಂದಲೂ ಸಾಹಿತ್ಯ, ಸಮಾಜ ಸೇವೆ, ಸಂಘಟನಾ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದೇನೆ. ಹೇಗನಿಸ್ತು ಮ್ಯಾಮ್ ಆ ಕ್ಷಣ, ನೀವೊಂದು ಡಾಕ್ಟರೇಟ್ ತಗೊಳ್ಳುವಾಗ? ಈಗ ಅದನ್ನು ನೆನಪು ಮಾಡೋದಾದ್ರೆ ಆ ಕ್ಷಣ ಅವಿಸ್ಮರಣೀಯ ಕ್ಷಣ, ಮರೆಯಲು ಅಸಾಧ್ಯ. ನಾವು ತಾಳ್ಮೆಯಿಂದ, ಪರಿಶ್ರಮದಿಂದ ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದರೆ ಅದರ ಪ್ರತಿಫಲ ನಿಧಾನವಾಗಿಯೂ ಖಂಡಿತವಾಗಿಯೂ ದೊರೆಯುತ್ತದೆ. ನಾನೋರ್ವ ಮಹಿಳಾ ಸಾಧಕಿಯಾಗಿ ಈ ಪತ್ರಿಕೋದ್ಯಮವೆನ್ನುವ ವಿಶಾಲವಾದ ಸಮುದ್ರದಲ್ಲಿ ಈಜಬೇಕಾದ್ರೆ ಎಂಟೆದೆಯೇ ಬೇಕು. ಪತ್ರಿಕೋದ್ಯಮದಲ್ಲಿ ಇಷ್ಟರ ಮಟ್ಟಿಗೆ ಸಾಧನೆ ಮಾಡಬೇಕಾದ್ರೆ ಹಿರಿಯರ ಆಶೀರ್ವಾದ, ಮಾರ್ಗದರ್ಶನ, ಪ್ರೋತ್ಸಾಹವೇ ಸಾಕ್ಷಿಯಾಗಿದೆ. ಅಮೃತ ಪ್ರಕಾಶವೆನ್ನುವ ಸಾಹಿತ್ಯಪರ ಪತ್ರಿಕೆಯನ್ನು ಕಳೆದ 11 ವರ್ಷದಿಂದ ನಡೆಸಿಕೊಂಡು ಬರ್ತಾ ಇದ್ದೇನೆ ಮೇಡಮ್. ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಈಗ 11 ವರ್ಷದಿಂದ ಇದ್ದೀರಾ ಅಲ್ಲ ಅದಕ್ಕಿಂತ ಜಾಸ್ತಿ? ಹೇಗೆ? ಸಾಹಿತ್ಯ ಮತ್ತು ಪತ್ರಿಕೋದ್ಯಮದಲ್ಲಿ 18 ವರ್ಷದಿಂದ ನನ್ನನ್ನು ತೊಡಗಿಸಿಕೊಂಡಿದ್ದೇನೆ. ಅಮೃತ ಪ್ರಕಾಶ ಎನ್ನುವ ಸಾಹಿತ್ಯ ಪತ್ರಿಕೆಗೆ 11 ವರ್ಷ ಆಯಿತು. ಈ ನಿಮ್ಮ ಪತ್ರಿಕೆಯ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಪತ್ರಿಕೋದ್ಯಮದಲ್ಲಿ ನನಗೆ ಬೆಳಿಬೇಕೆಂಬ ನನ್ನ ಬಾಲ್ಯದ ಕನಸಾಗಿತ್ತು. ನಾನು ಬಾಲ್ಯದಲ್ಲಿ ಶಾಲೆಯಲ್ಲಿ ನೀನೇನಾಗಬೇಕು ಅಂತ ಕೇಳುವಾಗ ಮೊದಲು ಹೇಳಿದ್ದು ಪೊಲೀಸ್ ಆಗಬೇಕು ಅಥವಾ ಪತ್ರಿಕೋದ್ಯಮದಲ್ಲಿ ಇರಬೇಕಂತ. ಪೊಲೀಸ್ ಆಗಲಿಕ್ಕೆ ಆಗಲಿಲ್ಲ, ಅನಿವಾರ್ಯ ಕಾರಣದಿಂದ ಆಗಲಿಲ್ಲ. ನನ್ನ ವೆಯ್ಟ್ ಕಡಿಮೆ ಆಯಿತು. ಆ ಸಂದರ್ಭದಲ್ಲಿ ಅವರು ಇದು ಮಾಡುವಾಗ ಅದರ ಪರೀಕ್ಷಿಸಿ ಸಹ ಹೋಗಿದ್ದೆ ನಾನು. ನಂತರ ನಾನು ಆಯ್ಕೆ ಮಾಡಿಕೊಂಡದ್ದು ಪತ್ರಿಕೋದ್ಯಮವನ್ನು ಹಲವು ಅನುಭವವನ್ನು ಪಡೆದು ಪರಿಪಕ್ವಗೊಂಡ ನಂತರ ನಾನು ಈ ಪತ್ರಿಕೋದ್ಯಮಕ್ಕೆ ಬಂದೆ. ಯಾಕೆಂದರೆ ಸಮಾಜದಲ್ಲಿ ನಡೆಯುವಂಥ ಆಗು ಹೋಗುಗಳನ್ನು ಯಥಾವತ್ತಾಗಿ ಈ ಸಮಾಜ ಅಭಿವೃದ್ಧಿಯಾಗಬೇಕು, ಉನ್ನತ ಮಟ್ಟದಲ್ಲಿ ಅಭಿವೃದ್ಧೀಕರಣ ಆಗಬೇಕೆಂಬ ಉದ್ದೇಶದಿಂದ ಈ ಅಮೃತ ಪ್ರಕಾಶ ಪತ್ರಿಕೆಯನ್ನು ಆರಂಭಿಸಿದೆ. ಇದೊಂದು ಸಾಹಿತ್ಯ ಪರ ಪತ್ರಿಕೆ, 32 ಪೇಜ್ ಕಲ್ಲರ್ ಇರುವಂಥ ಸಾಹಿತ್ಯ ಪತ್ರಿಕೆ. ಯಾವುದೇ ಕ್ರೈಮು, ಅಶ್ಲೀಲ, ರಾಜಕೀಯ ಈ ಪತ್ರಿಕೆಯಲ್ಲಿಲ್ಲ. 12 ಜನ ಪ್ರೊಫೆಸರ್ಗಳು ಇದರಲ್ಲಿ ಅಂಕಣ ಬರೀತಾರೆ. ತುಳು ವಿಭಾಗವಿದೆ, ವೈದ್ಯಕೀಯ ಅಂಕಣ ಇದೆ, ವೈಚಾರಿಕ ಲೇಖನಗಳ ಅಂಕಣ ಇದೆ. ವಿವಿಧ ಕ್ಷೇತ್ರದ ಸಾಧಕರನ್ನು ಪರಿಚಯ ಮಾಡುವಂಥ ಸಾಧಕರ ಪರಿಚಯ ಇದೆ. ಇಷ್ಟರ ತನಕ ಈ ಪತ್ರಿಕೋದ್ಯಮದಲ್ಲಿ ನನ್ನ ಪಯಣದಲ್ಲಿ ನನಗೆ ಖುಷಿ ಕಂಡಿದ್ದೇನೆ. ನನ್ನ ತಂದೆ ಹಿರಿಯ ಯಕ್ಷಗಾನ ಕಲಾವಿದರು. ಅವರಿಗೆ ತನ್ನ ಮಗಳು ಯಕ್ಷಗಾನದಲ್ಲಿ ಮುಂದುವರಿಬೇಕೆಂಬ ಆಸೆ ಇತ್ತು. ಆದರೆ ಈಗ ಮತ್ತು ಹಿಂದೆ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡವರು ತುಂಬ ಜನ ಮಹಿಳೆಯರಿದ್ದಾರೆ. ಆ ಸಮಯದಲ್ಲಿ ಅಷ್ಟಾಗಿ ಯಕ್ಷಗಾನಕ್ಕೆ ಪ್ರೋತ್ಸಾಹ ಇರಲಿಲ್ಲ, ತೊಡಗಿಸಿಕೊಂಡವರು ಕಡಿಮೆ ಇತ್ತು. ಹಾಗಾಗಿ ಅವರ ಆಸೆ ನೆರವೇರಿಸಲಿಕ್ಕೆ ಆಗಲಿಲ್ಲ. ಆದರೆ ನಾನು ಪತ್ರಿಕೋದ್ಯಮದಲ್ಲಿ ಅಥವಾ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಾಗ ಮೊದಲು ಖುಷಿಪಟ್ಟವರು ನನ್ನ ತಂದೆ. ನನ್ನ ಮೊದಲ ಕೃತಿ ಪ್ರೀತಿ ಎನ್ನುವುದು ನಾನು 9th ಸ್ಟ್ಯಾಂಡರ್ಡಲ್ಲಿರುವಾಗ ಮಾಣೂರು ಎಂಬ
ಪುಟ್ಟ ಗ್ರಾಮದಲ್ಲಿ ಅದಾಯಿತು. ನಾನು ಹುಟ್ಟಿ ಬೆಳೆದದ್ದು ಬಂಟ್ವಾಳ ತಾಲೂಕಿನ ತುಂಬೆ ಗ್ರಾಮದ ಮಾಣೂರಿ ಎಂಬ ಗ್ರಾಮೀಣ ಪ್ರದೇಶದಲ್ಲಿ. ಆ ಪ್ರದೇಶದಲ್ಲಿ ಮೂಲಸೌಕರ್ಯಗಳು ಹೆಚ್ಚಾಗಿ ಇಲ್ಲ. ನಾವೊಂದು ಪತ್ರಿಕೆಯನ್ನು ಓದಬೇಕಾದ್ರೆ 2 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕಿತ್ತು. ಅಂಥ ಸಂದರ್ಭದಲ್ಲಿ ನಾನು 2 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಪತ್ರಿಕೆ ಖರೀದಿಸಿ ಪ್ರತಿನಿತ್ಯ ಓದ್ತಿದ್ದೆ. 7-8 ಪತ್ರಿಕೆಗಳನ್ನು ಓದ್ತಿದ್ದೆ. ಪಾಕೆಟ್ ಮನಿ ಕೊಟ್ಟ ಹಣವನ್ನು ಜಮಾ ಮಾಡಿ ಪುಸ್ತಕಗಳನ್ನು ಖರೀದಿಸ್ತಿದ್ದೆ. ಯಾವತ್ತೂ ನಾವು ಪತ್ರಿಕೆ ಅಥವಾ ಪುಸ್ತಕದ ದಾಹವನ್ನು, ಪುಸ್ತಕವನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಂಡ್ರೆ ಮುಂದೊಂದು ದಿನ ನಾವು ಇತರರಿಗೆ ಮಾದರಿ ವ್ಯಕ್ತಿಯಾಗಿ ಬೆಳೀಬಹುದು ಎಂದು ನನ್ನ ಅನಿಸಿಕೆ. ಅಂದ್ರೆ ನಿಮ್ಗೆ ಸಣ್ಣದ್ರಿಂದಲೇ ಓದುವ ಹುಚ್ಚಿತ್ತು ಅಂತ ಆಯ್ತು. ಹೌದು ಮೇಡಮ್. ನೀವು ಯಾವಾಗ ನಿಮ್ಮ ಮೊದಲ ಇದು ಬರೆದದ್ದು ಬರವಣಿಗೆ ನನಗೆ 8 ವರ್ಷ ವಯಸ್ಸಿರುವಾಗ ನಾನು ಕಾರ್ಡ್ ಕತೆ, ಅಂಚೆ ಕಾರ್ಡಿನಲ್ಲಿ ಕಾರ್ಡ್ ಕತೆ ಬರೀತಿದ್ದೆ. 4 ಗರಿಯ 3 ಗರಿಯ ಚುಟುಕು ಹನಿಗವನಗಳನ್ನು ಬರೀತಿದ್ದೆ. ಆದರೆ ನನಗೆ ಆ ಸಂದರ್ಭದಲ್ಲಿ ನಾನು ಪ್ರೈಮರಿಯಲ್ಲಿ, ಪ್ರಾಥಮಿಕ ಶಾಲೆಯಲ್ಲಿ ನನಗೆ ಏನು ಪ್ರೋತ್ಸಾಹ ಸಿಕ್ಕಿರಲಿಲ್ಲ. ನಾನು ಕಾರ್ಡ್ ಕತೆ ಬರೆದ ಕಾರಣಕ್ಕಾಗಿ ನನ್ನನ್ನು ಕ್ಲಾಸಿಂದ ಹೊರಗೆ ಹಾಕಿದ ಸನ್ನಿವೇಶವೂ ಇದೆ. ನಾನು ಅದನ್ನು ಸವಾಲಾಗಿ ಸ್ವೀಕರಿಸಿಕೊಂಡು ಮುಂದೆ ಹೈಸ್ಕೂಲಿಗೆ ಆರಂಭ ಟೈಮಲ್ಲಿ ನಾನು ಹನಿಗವನ ಸಂಕಲನ ಮಾಡಿ ನನ್ನನ್ನು ಯಾರು ಹೊರಗೆ ನಿಲ್ಲಿಸಿದರೆ ಅದೇ ಟೀಚರನ್ನು ಆ ಕೃತಿ ಬಿಡುಗಡೆಗೆ ಕರೆದಿದ್ದೇನೆ. ತುಂಬ ಖುಷಿಪಟ್ಟು ಈಗ ಸಹ ನನಗೆ ಯಾವುದೇ ರಾಜ್ಯ ಪ್ರಶಸ್ತಿ ಬರಲಿ, ರಾಷ್ಟ್ರ ಪ್ರಶಸ್ತಿ ಬರಲಿ, ನಾನು ಕಲಿತ ಶಾಲೆಯ ಪ್ರಾಧ್ಯಾಪಕರು, ನನ್ನ ಅಭಿಮಾನಿಗಳು, ಮಾಧ್ಯಮ ಮಿತ್ರರು, ಸಂಘಟನೆಯವರು ಎಲ್ಲರೂ ನನ್ನನ್ನು ಹುರಿದುಂಬಿಸಿ ಪ್ರೋತ್ಸಾಹಿಸಿದ್ದಾರೆ. ಅವರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬಂದಿದ್ದೇನೆ ಅಂತ ನನಗನ್ನಿಸ್ತದೆ. ಒಳ್ಳೆಯದು ಮ್ಯಾಮ್. ಈಗ ನೀವು ಕಳೆದ 18 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಇದ್ದೀರಾ. ಹೇಗಿದೆ ಅನುಭವ? ಪತ್ರಿಕೋದ್ಯಮದಲ್ಲಿ ಕಹಿ ಸಿಹಿ ಎಲ್ಲ ಅನುಭವ ಇದೆ. 80% ಸಿಹಿ ಅನುಭವಗಳೇ ಜಾಸ್ತಿ, 20% ಕಹಿ ಅನುಭವಗಳು ಇವೆ. ಆದರೆ ಎಲ್ಲವನ್ನು ನಾವು ತಾಳ್ಮೆಯಿಂದ, ಶಾಂತ ಚಿತ್ತದಿಂದ ನಿಭಾಯಿಸಿಕೊಂಡು ಹೋಗಬೇಕು. ಮತ್ತೆ ಚೂರು ಧೈರ್ಯವಂತರಾಗಿರಬೇಕು. ಈ ಫೀಲ್ಡ್ ಅಂತಹದ್ದು. ಸಮಾಜದಲ್ಲಿ ಇರುವಂಥ ಆಗು ಹೋಗುಗಳನ್ನು ಸಮಾನವಾಗಿ ಸ್ವೀಕರಿಸಿ ಯಾವುದೇ ಸಮಾಜಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ನಾವು ನಡೆದುಕೊಂಡು ಹೋಗಬೇಕಾಗ್ತದೆ. ಈಗ ನೀವು ಬರೆದ ಕೃತಿಗಳ ಬಗ್ಗೆ ಹೇಳಿ ಮ್ಯಾಮ್. ನಾನು 9 ಕೃತಿಗಳನ್ನು ಬರೆದಿದ್ದೇನೆ. ಪ್ರೀತಿ, ಕನಸು, ಮರೀಚಿಕೆ, ಮಮತೆಯ ಮಡಿಲು, ಹೀಗೆ ಅನೇಕ ಕೃತಿಗಳನ್ನು ಬರೆದಿದ್ದೇನೆ. ಹಲವು ಸ್ಮರಣ ಸಂಚಿಕೆಗಳಿಗೆ, ಹಲವು ಪತ್ರಿಕೆಗಳಿಗೆ ಅಂಕಣಗಳನ್ನು ಬರಿತಾ ಇದ್ದೇನೆ. ಮುಂದೊಂದು ದಿನ ನನ್ನ ಬರುವ ತಿಂಗಳು 10ನೇ ಕೃತಿ ಬಿಡುಗಡೆಗೆ ರೆಡಿಯಾಗಿದೆ, ಸಿಹಿ ಸಿಹಿ ನೆನಪು ಅಂತ. ಎಷ್ಟು ಕೃತಿ ಬಿಡುಗಡೆ ಆಗಿದೆ? 9 ಕೃತಿ ಬಿಡುಗಡೆ ಆಗಿದೆ. 10ನೇ ಕೃತಿ ನನ್ನ ಪತ್ರಿಕೋದ್ಯಮದಲ್ಲಿ ಅಮೃತ ಪ್ರಕಾಶ ಆರಂಭಿಸಿದ ನಂತರ ನನಗೆ ಕೃತಿ ಬಿಡುಗಡೆಗೆ ಸ್ವಲ್ಪ ಕಷ್ಟ ಆಯಿತು. ಆದರೆ ಅಮೃತ ಪ್ರಕಾಶ ಪತ್ರಿಕೆಯ ವತಿಯಿಂದ ನಾವು ನಿರಂತರವಾಗಿ 10 ವರ್ಷದಿಂದ 10 ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದೇನೆ. ಅದರಲ್ಲಿ ಮೊದಲನೆಯದಾಗಿ ಸರಣಿ ಕೃತಿ ಬಿಡುಗಡೆ. ಈಗಾಗಲೇ ಹಿರಿಯ ಮತ್ತು ಕಿರಿಯ ಸಾಹಿತಿಗಳ 41 ಕೃತಿಗಳು ಬಿಡುಗಡೆಯಾಗಿದೆ. 42ನೇ ಕೃತಿ ಈ ತಿಂಗಳಲ್ಲಿ ಬಿಡುಗಡೆ ಆಗಲಿಕ್ಕಿದೆ. ಅಂದರೆ ನಮ್ಮಂಥ ಹಿರಿಯ ಸಮಾಜ ಸೇವಕರು, ಸಂಘಟಕರು, ಲೇಖಕಿಯಾದಂಥ ಆರೂರು ಲಕ್ಷ್ಮೀರಾವ್ ಅವರ ಕೃತಿ ನಮ್ಮಲ್ಲಿ ಆಗಿದೆ. ಪೊಲೀಸ್ ಇಲಾಖೆಯಲ್ಲಿದ್ದಂಥ ಶಶಿಕಲಾ ರಾಜಶೇಖರ್ ಅವರ ಕೃತಿ ಬಿಡುಗಡೆಯಾಗಿದೆ. ಅದೇ ರೀತಿ ಪುಷ್ಪಾ ಜೋಗಿಯವರ ಕೃತಿ ನಮ್ಮಲ್ಲಿ ಬಿಡುಗಡೆಯಾಗಿದೆ. ಸುಮಾ ಮಾನ್ವಿಯವರ ಕೃತಿಯು ನಮ್ಮಲ್ಲಿ ಬಿಡುಗಡೆಯಾಗಿದೆ. ಸಪ್ನಾ ದಿನಕರ್ ಅವರ ಕೃತಿ ಬಿಡುಗಡೆಯಾಗಿದೆ. ಹೀಗೆ ಹಲವು ಜನರ ಯಾರ ಕೃತಿಯು ಬಿಡುಗಡೆಗೆ ಕವನಗಳು ಅಥವಾ ಕಥಾ ಸಂಕಲನ, ಲೇಖನ ಸಂಕಲನ ಬರೆಯುವವರಿದ್ದಾರೆ. ಅವರನ್ನು ನಾವು ಮುಖತ್ವ ಹೋಗಿ ಅವರಿಗೆ ಯಾವ ರೀತಿಯ ಮಾರ್ಗದರ್ಶನ ಬೇಕು ಅದೆಲ್ಲ ಮಾರ್ಗದರ್ಶನ ನೀಡಿ ಆ ಕೃತಿಯನ್ನು ನಾನು ಬಿಡುಗಡೆಗೊಳಿಸಿದೆ. ವಿಟ್ಲದಲ್ಲಿರುವ ಒಬ್ಬರು ವೀಣಾರಾವ್ ವಿಟ್ಲ ಎನ್ನುವರು ಈಗಾಗಲೇ 2 ಕೃತಿಯನ್ನು ನಮ್ಮ ಪ್ರಕಾಶನದಿಂದ, ಅಮೃತ ಪ್ರಕಾಶನದಿಂದ ಬಿಡುಗಡೆಗೊಳಿಸಿದ್ದಾರೆ. ಮತ್ತು ಅಮೃತ ಪ್ರಕಾಶ ವತಿಯಿಂದ ಸಾಹಿತ್ಯದಲ್ಲಿ ಅಭಿರುಚಿ ಎನ್ನುವ ವಿನೂತನ ಕಾರ್ಯಕ್ರಮವನ್ನು ಕಳೆದ 4 ವರ್ಷದಿಂದ ನಾನು ಆರಂಭಿಸಿದ್ದೇನೆ. ಕೋವಿಡ್ ಟೈಮಲ್ಲಿ 3 ವರ್ಷ ಮಾಡಲಿಕ್ಕಾಗಲಿಲ್ಲ. ಆದರೂ ಈಗ ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಈ 3 ಜಿಲ್ಲೆಗಳಲ್ಲಿ ಸಾಹಿತ್ಯ ಅಭಿರುಚಿ ಕಾರ್ಯಕ್ರಮ ಸರ್ಕಾರಿ ಶಾಲೆಗಳಲ್ಲಿ 1 ವರುಷದಲ್ಲಿ 1 ದಿನದಲ್ಲಿ 1 ಗಂಟೆ ಸಾಹಿತ್ಯಕ್ಕೆ ಮೀಸಲಿಟ್ಟು ಕಾರ್ಯಕ್ರಮ, ಸಾಹಿತ್ಯ ಅಭಿರುಚಿ ಕಾರ್ಯಕ್ರಮ ಹೈಸ್ಕೂಲು ಹಾಗೂ PUC ಹಾಗೂ ಡಿಗ್ರಿ ಕಾಲೇಜುಗಳಲ್ಲಿ 101 ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದೇನೆ. ಅದನ್ನು ನಿರಂತರ ಮಾಡುವ ಇಚ್ಛೆ ಇದೆ. ಈಗಾಗಲೇ ಉತ್ತರ ಕನ್ನಡ, ಮೈಸೂರು, ಬೆಂಗಳೂರು, ಮುಂಬೈಯಲ್ಲಿ ಶಾಲೆಗಳ ಮುಖ್ಯಸ್ಥರು ನಮಗೆ ತಿಳಿಸಿದ್ದಾರೆ ಮಾಡಬೇಕಾಗಂತ. ನಿರಂತರ ಆ ಕಾರ್ಯಕ್ರಮವನ್ನು ನಾನು ಮುಂದುವರಿಸ್ತೇನೆ. ಅದಲ್ಲದೆ ವಿವಿಧ ಕ್ಷೇತ್ರದ ಸಾಧಕರನ್ನು
ವರುಷದಲ್ಲಿ ಒಂದು ಸಾಧಕರನ್ನು ಪತ್ರಿಕೆಯ ವತಿಯಿಂದ ಅವರ ಮನೆಗೆ ಹೋಗಿ ನಾವು ಗೌರವಿಸುವ ಕಾರ್ಯಕ್ರಮ ಮಾಡ್ತೇವೆ. ಅದಲ್ಲದೆ ಚುಟುಕು, ಅಣಿಗವನ, ಕಥಾ ಸಂಕಲನ, ಕತೆ, ಹೀಗೆ ರಾಜ್ಯ ಮಟ್ಟದ ಕಥಾ ಸ್ಪರ್ಧೆಗಳನ್ನು ಮಾಡಿ ಪ್ರತಿ ವರ್ಷ ಬಹುಮಾನವನ್ನು ನೀಡುತ್ತೇನೆ. ಒಟ್ಟಾಗಿ ನಾನು ಹೇಳುವುದೆಂದರೆ ಸಾಹಿತಿಗಳಿಗೆ ಅಥವಾ ಬರಹಗಾರರಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದೇನೆ. ಸರಿ ಮೇಡಮ್, ಈಗ ನೀವು ಬರೆದಂಥ ಯಾವುದಾದ್ರೂ ಒಂದು ಕೃತಿಯ ಬಗ್ಗೆ ಮಾತಾಡ್ತೀರಾ? ನನಗಿಷ್ಟವಾದ ಕೃತಿ ಮಮತೆಯ ಮಡಿಲು. ಮಮತೆ ಪ್ರೀತಿಯನ್ನು ವರ್ಣಿಸಲು ಅಸಾಧ್ಯ. ಹೌದು. ಪ್ರೀತಿ ಎಂದರೆ ಗಾಳಿಯಂತೆ ಕಣ್ಣಿಗೆ ಕಾಣಿಸದ ರೀತಿಯಲ್ಲಿ ಇರುವಂಥ ವಸ್ತು, ಮಾದಕ ವಸ್ತು. ಆ ಪ್ರೀತಿಗೆ ಬೆಲೆ ಕಟ್ಟಲು ಅಸಾಧ್ಯ. ನಾವು ತಾಯಿಯ ಮತ್ತು ಮಕ್ಕಳ ಪ್ರೀತಿ, ಅಣ್ಣ ತಮ್ಮನ ಪ್ರೀತಿ, ಅಕ್ಕ ತಂಗಿಯರ ಪ್ರೀತಿ, ಹೀಗೆ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಅಸಾಧ್ಯ, ಮೌಲ್ಯಯುತವಾದದ್ದು. ಹೀಗೆ ನಾನು ಬರೆದ ಆ ಲೇಖನಗಳಲ್ಲಿ 48 ಲೇಖನಗಳಿವೆ. ಒಟ್ಟಾರೆಯಾಗಿ ಒಂದು ಹೆಣ್ಣು ಮತ್ತು ಒಂದು ಗಂಡು, ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಸಮಾನತೆಯಿಂದ ಬಾಳ್ವೆ ನಡೆಸಿದರೆ ಜೀವನ ಪಾವನವಾಗ್ತದೆ. ಮತ್ತೊಂದು ಮನುಷ್ಯ ಜೀವನವೆನ್ನುವುದೇ ಅಮೂಲ್ಯವಾದದ್ದು. ಈ ಜೀವಿತ ಅವಧಿಯಲ್ಲಿ ಹೇಗೋ ಬದುಕಿ ಜೀವನ ನಡೆಸುವ ಬದಲು ಈ ಜೀವನದ ಅರ್ಥ ಅರಿತು ಬದುಕಬೇಕೆನ್ನುವುದೇ ನನ್ನ ಆಸೆ. ಒಳ್ಳೆಯದಾಗಿ ಹೇಳಿದ್ರಿ ಮ್ಯಾಮ್ ನೀವು. ಈಗ ನಿಮ್ಮ ಬರವಣಿಗೆಗಳ ಹಿಂದಿರುವ ಪ್ರೇರಕರು ಯಾರು? ಮುಖ್ಯ ಪ್ರೇರಕರು ನನ್ನ ತಂದೆ ಕಿಟ್ಟಣ್ಣ ಶೆಟ್ಟಿ ಮಾಣೂರು, ಮತ್ತೆ ನನ್ನ ಪತಿ ಸತ್ಯಪ್ರಕಾಶ್ ಶೆಟ್ಟಿ ಅವರು, ಮತ್ತು ನನ್ನ ಅಕ್ಕಂದಿರು, ನನ್ನ ಕುಟುಂಬಸ್ಥರು ಎಲ್ಲರೂ ಸಹಾಯ ಮಾಡ್ತಾರೆ. ಮತ್ತು ನನಗೆ ಈ ಮಟ್ಟಕ್ಕೆ ಪತ್ರಿಕಾ ಬಾಂಧವರು ಸಹಕಾರ ನೀಡಿದ್ದಾರೆ. ಹಲವು ಸಂಘ ಸಂಸ್ಥೆಯರು, ನನ್ನ ಹಿತೈಷಿಗಳು, ನನ್ನ ಗೆಳತಿಯರು ನನಗೆ ಸದಾ ಸಹಕಾರ ನೀಡಿದ್ದಾರೆ. ಈಗ ನಿಮ್ಮ ನೆಚ್ಚಿನ ಬರಹಗಾರರು ಯಾರಂತ ಕೇಳಿದರೆ ಯಾರನ್ನು ಹೇಳ್ತೀರಿ? ನನ್ನ ಸಾಹಿತ್ಯ ಗುರು VS ಭಟ್ ಅಂತ, ವಿ ಸುಬ್ರಹ್ಮಣ್ಯ ಭಟ್ ಕುಂಟಪದವು, ಮತ್ತು ಉಡುಪಿಯ ಕೂಗು ಅವರು ನನಗೆ ಸಾಹಿತ್ಯಕ್ಕೆ ತುಂಬ ಸಹಕಾರ ನೀಡಿದ್ದಾರೆ. ನಾನು ಹೆಚ್ಚಾಗಿ ಎಲ್ಲರ ಪುಸ್ತಕವನ್ನು ಓದ್ತೇನೆ. ಅಂದ್ರೆ ಬರಹಗಾರರು ತುಂಬಾ ಓದ್ಬೇಕಂತ ಹೇಳ್ತಾರೆ, ಹೌದಲ್ವಾ? ಹಾಗಾದ್ರೆ ನಿಜ ಅಂತ ಆಯ್ತು. ಸಾಹಿತ್ಯದಲ್ಲಿ ತೊಡಗಿಸಿಕೊಂಡವರಿಗೆ ಯಾವ ಹೊತ್ತಲ್ಲೂ ಬೋರ್ ಆಗುವುದಂತ ಇಲ್ಲ. ಎಲ್ಲಿ ಹೋದ್ರು ಅವರಲ್ಲಿ ಒಂದು ಪುಸ್ತಕ ಇಟ್ಕೊಂಡೇ ಹೋಗ್ತಾರೆ. ಅವರಿಗೆ ಸಮಯ ಸಾಕಾಗುದಿಲ್ಲ, ಓದ್ಬೇಕು, ಒಂದು ಓದುವ ದಾಹ. ಈಗ ಓದುವವರ ಸಂಖ್ಯೆ ಕಮ್ಮಿ ಅಂತ ಆಗಲ್ವಾ ನಿಮ್ಗೆ ಈ ಮೊಬೈಲ್ ಎಲ್ಲ ಬಂದ ನಂತರ? ಹೌದು, ಆದ್ರೆ ಸಂಖ್ಯೆ ಕಡಿಮೆ ಇದೆ, ಒಪ್ಪುತ್ತೇನೆ. ಆದ್ರೆ ಓದುವ ವರ್ಗ ಒಂದು ಬೇರೆ ಇದೆ. ಎಷ್ಟು ಆಧುನಿಕತೆ ಬಂದ್ರೂ ಒಂದು ಪತ್ರಿಕೆಯನ್ನು ಓದುವವರು, ಒಂದು ಉತ್ತಮ ಮೌಲ್ಯಯುತ ಗುಣಮಟ್ಟದ ಲೇಖನ ಬಂದ್ರೆ ಖಂಡಿತ ಓದ್ತಾರೆ. ಮುಖ್ಯವಾಗಿ ಓದ್ಬೇಕಾದ್ರೆ ಅವರಿಗೆ ಮೌಲ್ಯಯುತವಾದ ಲೇಖನಗಳು ಬೇಕು. ಮೌಲ್ಯಯುತ ಲೇಖನ ಇದ್ರೆ ಖಂಡಿತ ಓದ್ತಾರೆ. ಓದುವವರ ಕೊರತೆ ಇದೆ ಅಂತ ಹೇಳ್ತಾರೆ, ಆದರೆ ದಿನಕ್ಕೆ 100ಕ್ಕಿಂತಲೂ ಅಧಿಕ ನಮ್ಮ ಭಾರತದಲ್ಲಿ ಪುಸ್ತಕಗಳು ಬಿಡುಗಡೆ ಆಗ್ತಾ ಇವೆ. ಮೌಲ್ಯಯುತ ಲೇಖನಗಳಿಗೆ ಕೊರತೆ ಇಲ್ಲ ನಾವು ಅನ್ನಿಸ್ಬೋದು. ಮತ್ತೊಂದು, ಮಕ್ಕಳು ಓದುವುದಿಲ್ಲ ಅಂತ ನಾವು ಹೆತ್ತವರು ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಆ ಪೂರಕ ವಾತಾವರಣವನ್ನು ನಾವು ಒದಗಿಸಬೇಕು. ಮಕ್ಕಳಿಗೆ ನಾವು ಪೇಪರ್ ಓದು ಅಂತ ಕೊಡಬೇಕು, ಪುಸ್ತಕಗಳನ್ನು ಓದು ಅಂತ ಹೇಳಿ. ಮೊಬೈಲ್ ಬೇಕು, ಸಹಜ. ಅಭಿವೃದ್ಧಿ ಹೊಂದಬೇಕಾದ್ರೆ ಆಧುನಿಕತೆಯ ಮೇಲೆ ನಾವು ಹೊಂದಿಕೊಂಡು ಬದುಕಲೇಬೇಕು. ಅದರ ಜೊತೆಗೆ ನಮ್ಮ ಸಹಕಾರ ಇದ್ದರೆ ಖಂಡಿತ ಓದ್ತಾರೆ ಮಕ್ಕಳು. ಸರಿಯಾಗಿ ಹೇಳಿದ್ರಿ ನೀವು. ಈಗ ಮೇಡಮ್, ಈಗ ಒಂದು ಬರಹದಿಂದ ತುಂಬ ಬದಲಾವಣೆ ಮಾಡ್ಬೋದಂತೆ, ಸಮಾಜವನ್ನು ಸಹ ಬದಲಾವಣೆ ಮಾಡ್ಬೋದಂತೆ, ಒಂದು ಮನುಷ್ಯನನ್ನು ಸಹ ಬದಲಾವಣೆ ಮಾಡ್ಬೋದಂತೆ, ಏನು ಹೇಳ್ತೀರಾ? ಖಂಡಿತ ಬದಲಾವಣೆ ಮಾಡ್ಬೋದು. ಯಾಕೆಂದರೆ ಉತ್ತಮ ಮೌಲ್ಯಯುತ ಗುಣಮಟ್ಟದ ಲೇಖನಗಳು ಒಬ್ಬ ವ್ಯಕ್ತಿಯನ್ನು ಬದಲಾವಣೆಯನ್ನು ಮಾಡಿಸ್ತದೆ. ನಾವು ಬರೆಯುವ ಬರವಣಿಗೆ ಇನ್ನೊಬ್ಬರಿಗೆ ನೋವು ತರಿಸಬಾರ್ದು, ಇನ್ನೊಬ್ಬರಿಗೆ ಹಿಂಸೆ ಕೊಡಬಾರ್ದು. ಮೌಲ್ಯಯುತವಾಗಿ ಗುಣಮಟ್ಟದಲ್ಲಿ ಯಾವುದೇ ತೊಡಕಾಗದ ರೀತಿಯಲ್ಲಿ ನಾವು ಬರವಣಿಗೆಯಲ್ಲಿ ತೊಡಗಿಸಿಕೊಂಡರೆ ಸಮಾಜಕ್ಕೆ ಪೂರಕವಾಗ್ತದೆ ಯಾವುದೇ ಲೇಖನಗಳು. ಈಗ ಮೇಡಮ್, ಈಗ ನಿಮಗೆ ನಾನು ಆಗ ನಿಮ್ಮನ್ನು ಪರಿಚಯ ಮಾಡಿದಾಗ 2 ಪ್ರಶಸ್ತಿಗಳ ಬಗ್ಗೆ ಮಾತ್ರ ಹೇಳಿದೆ. ನೋಡ್ಲಿಕ್ಕೆ ಹೋದರೆ ತುಂಬ ಪ್ರಶಸ್ತಿಗಳು ಸಿಕ್ಕಿದೆ, ಅದು ಯಾವುದೆಲ್ಲ ಅಂತ ಹೇಳ್ತೀರಾ? ಕರುನಾಡ ಸಿರಿ ರಾಜ್ಯ ಪ್ರಶಸ್ತಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಸಿಕ್ಕಿದೆ. ಅದಲ್ಲದೆ ಅಭಿನಂದನ್ ವರ್ತಮಾನ ಪ್ರಶಸ್ತಿ ಸಿಕ್ಕಿದೆ. ನನಗೆ 8 ರಾಜ್ಯ ಮತ್ತು 4 ರಾಷ್ಟ್ರ ಪ್ರಶಸ್ತಿ, 1 ಡಾಕ್ಟರೇಟ್ ಸಿಕ್ಕಿದೆ. 1000ಕ್ಕಿಂತಲೂ ಅಧಿಕ ಸನ್ಮಾನಗಳು ಪ್ರಾಪ್ತವಾಗಿದೆ. ಪ್ರಶಸ್ತಿ ಸನ್ಮಾನಗಳು ನಮಗೆ ಸಿಕ್ಕಾಗ ನಮಗೆ ಭಾರ ಹೆಚ್ಚಾಗ್ತದೆ. ಯಾಕೆಂದ್ರೆ ನಾವು ಇನ್ನಷ್ಟು ಕೆಲಸ ಮಾಡಬೇಕು, ಇನ್ನಷ್ಟು ನಾವು ಸಾಧನೆ ಮಾಡಬೇಕು, ಇನ್ನಷ್ಟು ಕೆಲಸ ಮಾಡಿ ಆ ಪ್ರಶಸ್ತಿಗೆ ಅರ್ಹರಾಗಿದ್ದೇವೆ ಅಂತ ತಿಳಿದು ಇನ್ನಷ್ಟು ಕೆಲಸ ಮಾಡಬೇಕು. ಮುಖ್ಯವಾಗಿ ಜವಾಬ್ದಾರಿ ಜಾಸ್ತಿ ಆಗ್ತದೆ.
ಪ್ರಶಸ್ತಿಗಳಿಂದ. ಮತ್ತು ಡಾಕ್ಟರ್ APJ ಅಬ್ದುಲ್ ಕಲಾಂ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಇದೆ, ಭಾರತ ಜ್ಯೋತಿ, ರಾಷ್ಟ್ರೀಯ ಕಣ್ಮಣಿ, ಅಭಿನಂದನ್ ವರ್ಧಮಾನ್, ಸಿದ್ಧಗಂಗಾ ಸದ್ಭಾವನಾ ಪ್ರಶಸ್ತಿ, ರಾಷ್ಟ್ರೀಯ ವಿಭೂಷಣ ನಾಡಿದ್ದು ಜುಲೈ 14ಕ್ಕೆ ಮೈಸೂರಿನಲ್ಲಿ ಪ್ರಾಪ್ತವಾಗಲಿದೆ. ಹೌದು, ಮೈಸೂರಲ್ಲಿ ಎಲ್ಲಿ ಮ್ಯಾಮ್? ಮೈಸೂರಲ್ಲಿ ನಮ್ಮ ಅಯೋಧ್ಯೆಯ ಶ್ರೀರಾಮ ಮೂರ್ತಿ ಕೆತ್ತಿದಂತ ಅರುಣ್ ಯೋಗಿರಾಜ್ ಮತ್ತು ಮೈಸೂರಿನ ಒಡೆಯರ್ ಯದುವೀರವರು ಈ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು. ಈಗ ನೀವು ಕೇವಲ ಬರಹಗಾರರು ಮಾತ್ರವಲ್ಲದೆ ಸಮಾಜ ಸೇವೆಯಲ್ಲೂ ಸಹ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಾ. ಏನು ಹೇಳ್ತೀರಾ ಮ್ಯಾಮ್ ಇದಕ್ಕೆ? ನಮಗೆ ಸಮಾಜ ಸೇವೆ ನಮ್ಮ ರಕ್ತಗತವಾಗಿ ಬಂದಿದೆ. ಯಾಕೆಂದರೆ ನನ್ನ ತಂದೆ ಸಹ ತುಂಬ ಸಮಾಜ ಸೇವೆ ಮಾಡ್ತಾ ಇದ್ದವರು. ಯಾರಾದರೂ ಸಹಾಯ ಕೇಳಿದರೆ ನಾವು ನಮ್ಮ ಕಷ್ಟ ಇದ್ದರೂ ಅವರಿಗೆ ನಾವು ಸಮಾಜ ಸೇವೆ ಮಾಡ್ತೇನೆ. ನಾನಿದ್ದ ಮಾಣೂರಿನ ಊರಿನಲ್ಲಿ ಸಹ ಹಾಗೆ, ಅಲ್ಲಿ ಕೆಲವು ಸಮಸ್ಯೆಗಳಿದ್ರು. ನೀರಿನ ಸಮಸ್ಯೆ ಇತ್ತು, ವಿದ್ಯುತ್ ದೀಪದ ಸಮಸ್ಯೆಗಳಿದ್ದವು, ರೋಡ್ ಸರಿಯಾಗಿರಲಿಲ್ಲ, ಮತ್ತು ಕೆಲವು ತುಂಬ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದರು. ಅಂಥವರಿಗೆ ಶಾಲೆಗೆ ಹೋಗಲಿಕ್ಕೆ ನಮ್ಮಿಂದಾಗುವ ಸಹಾಯ ಮಾಡಿದ್ದೇನೆ. ನಾನು ಸ್ವತಃ ಸಹಾಯ ಮಾಡೋದಕ್ಕಿಂತ ನಾನು ಬೇರೆಯವರಿಂದ ಸಹಕಾರ ತೆಗೆದು ಅವರಿಗೆ ಸಹಾಯ ಮಾಡಿದ್ದೇನೆ. ಈಗ ಅಲ್ಲಿ ಆ ಗ್ರಾಮದಲ್ಲಿ ನೀರಿನ ಯಾವುದೇ ಸಮಸ್ಯೆ ಇಲ್ಲ, ಬೀದಿ ದೀಪಗಳ ವ್ಯವಸ್ಥೆ ಸರಿಯಾಗಿ ಆಗಿದೆ, ಮತ್ತು ರೋಡು ಚೆನ್ನಾಗಿ ಆಗಿದೆ. ಮತ್ತು ಅಲ್ಲಿರುವ 10-15 ಮಕ್ಕಳಿಗೆ ಪ್ರತಿ ವರ್ಷ ನಾವು ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ರು. ಯಾವುದೇ ಜಾತಿ ಧರ್ಮ ನೋಡದೆ ನಾವು ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ರು. ಆ ಮಕ್ಕಳು ಈಗಲೂ ಸಹ ನಮ್ಮನ್ನು, ನಾನು ಊರಿಗೆ ಹೋದಾಗ ಬಂದು ನನ್ನನ್ನು, ಮೇಡಮ್ ನೀವು ಅವತ್ತು ಕಳಿಸಿದ್ರಿಂದ ನಾವು ಈ ಮಟ್ಟಕ್ಕೆ ಬಂದಿದ್ದೇವೆ ಅಂತ ಹೇಳುವಾಗ ನಮಗೆ ತುಂಬ ಖುಷಿ ಆಗ್ತದೆ. ಸಮಾಜ ಸೇವೆ ನಾವು ಮಾಡಲೇಬೇಕು. ಮನುಷ್ಯ ಜೀವನ ಅಮೂಲ್ಯ. ನಾವು ಆ ಇದರಲ್ಲಿ ನಾವು ಕ್ರೋಢೀಕರಣ ಮಾಡಿ ಇಡುವುದಕ್ಕಿಂತ, ನಾವು ಬರುವಾಗ ಏನು ತಂದಿರುವುದಿಲ್ಲ, ಹೋಗುವಾಗ ಏನು ಕೊಂಡೋಗುವುದಿಲ್ಲ, ಬಂದು ಹೋಗುವುದರ ಮಧ್ಯೆ ಏನಾದರೂ ಸಮಾಜ ಸೇವೆ ಮಾಡಲೇಬೇಕು. ಅದೇ ನಮ್ಮನ್ನು ರಕ್ಷಿಸ್ತದೆ ಅಂತ ನನ್ನ ಅಭಿಪ್ರಾಯ. ಮುಂದಿನ ದಿನಗಳಲ್ಲಿ ನನಗೆ ದೇವರ ಮತ್ತು ಹಿರಿಯರ ಆಶೀರ್ವಾದ ಇದ್ದರೆ, ಮತ್ತು ಬಡ ಮಕ್ಕಳಿಗೆ ಮತ್ತು ವಯೋವೃದ್ಧರಿಗೆ ಒಂದು ಆಶ್ರಮ ಮಾಡುವ ಯೋಜನೆ ಇದೆ. ಅದು ಅಂದರೆ ತಳಮಟ್ಟದ ಶ್ರೀಮಂತರ ಮಕ್ಕಳಿಗಂತಲ್ಲ, ಅಲ್ಲ, ತಳಮಟ್ಟದ ಏನೋ ತನ್ನಿಂದ ಮುಂದೆ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಮುಂದಿನ ಯೋಜನೆ ಇದೆ. ನಾನು ಪತ್ರಿಕೋದ್ಯಮದಲ್ಲಿ ಬಂದ ಲಾಭಾಂಶದಿಂದ ಎಲ್ಲವೂ ನಾನು ಸಮಾಜಕ್ಕೆ ಅರ್ಪಿಸ್ತಾ ಇದ್ದೇನೆ. ಇದರಲ್ಲಿ ಖುಷಿ ಕಂಡಿದ್ದೇನೆ. ಹೇಗನ್ನಿಸ್ತಾ ಇದೆ ಈ ಸಮಾಜ ಸೇವೆ ಎಲ್ಲ? ಖುಷಿ ಕಾಣ್ತದೆ. ಆದರೆ ಕೆಲವೊಂದು ಸಲ ಕಾರ್ಯಕ್ರಮ ಮಾಡುವಾಗ ಅಥವಾ ಇದು ಮಾಡುವಾಗ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇರುತ್ತದೆ. ಆದರೆ ಅದು ನಾನು ಅದನ್ನು ಈ ಹೆಚ್ಚು ಗಮನಕ್ಕೆ ಇದು ಮಾಡೋದಿಲ್ಲ. ಯಾಕೆಂದರೆ ನಾನು ನನ್ನಷ್ಟಕ್ಕೆ ಕೆಲಸ ಮಾಡ್ತಾ ಹೋಗುವ ಇದು. ಮೇಡಮ್, ನೀವೀಗ ಶಾಲೆಗಳಿಗೂ ಹೋಗಿ ಕಾರ್ಯಕ್ರಮಗಳೆಲ್ಲ ನೀಡ್ತಾ ಇದ್ದೀರಾ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನೆಲ್ಲ ನೀಡ್ತಾ ಇದ್ದೀರಾ. ಏನು ಕಾರ್ಯಕ್ರಮ ಅದು? ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಿಗೆ ಹೋಗಿ ಸಾಹಿತ್ಯ ಅಭಿರುಚಿ ಎನ್ನುವ ವಿನೂತನ ಕಾರ್ಯಕ್ರಮ. ಅದು ತುಂಬ ಸಕ್ಸಸ್ ಆಗಿದೆ. ನಾವು ಕಾರ್ಯಕ್ರಮ ಮಾಡಿ ಬಂದ ನಂತರ ಅಲ್ಲಿಯ ಮಕ್ಕಳು, ನಾವು ಕಾರ್ಯಕ್ರಮ ಮಾಡಿದ ಫಲವಾಗಿ ಅಲ್ಲಿ ಈಗಾಗಲೇ ಒಂದು 4 ಮಕ್ಕಳ ಕೃತಿಗಳು ಬಿಡುಗಡೆಗೊಂಡಿದೆ. ನಾವು ಅಲ್ಲಿ ಹೋಗಿ ಕಾರ್ಯಾಗ್ರಹ ಮಾಡ್ತೇವೆ. ಸಂಪನ್ಮೂಲ ವ್ಯಕ್ತಿಗಳನ್ನು ಕರ್ಕೊಂಡೋಗಿ ಸಾಹಿತ್ಯ ಬರವಣಿಗೆ ಹೇಗೆ, ಬರೆಯುವುದು ಹೇಗೆ ಎಂಬುದರ ಬಗ್ಗೆ ಮಾಹಿತಿ ನೀಡ್ತಾರೆ. ಆ ಮಾಹಿತಿ ಪಡೆದುಕೊಂಡು ಅಲ್ಲಿನ ಮಕ್ಕಳು ಅಲ್ಲಿಯ ಭಿತ್ತಿಪತ್ರಿಕೆಯಲ್ಲಿ ಕವನ ಚುಟುಕು ಬರೀತಾರೆ. ಪುನಃ ತಾವೇ ಬರೆದು ಪುಸ್ತಕ ಮಾಡಿದ್ದಾರೆ. ಈಗ 4 ಮಕ್ಕಳ ಪುಸ್ತಕ ಈಗಾಗಲೇ ಬಿಡುಗಡೆ ಆಗಿದೆ. ಅವು ಹೆಚ್ಚಿನ ಸಹಕಾರ ಇದೆ ಎಲ್ಲ ಕಡೆ. ಉತ್ತರ ಕನ್ನಡ, ಬಾಂಬೆ, ಬ್ಯಾಂಗ್ಳೂರಿಂದ ನಮಗೆ ಕರೆಗಳು ಬರ್ತವೆ. ಈ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಮಾಡಿ, ನಮ್ಮ ಶಾಲೆಯಲ್ಲಿ ಮಾಡಿ ಅಂತ. ಅಂದ್ರೆ ಉಚಿತವಾಗಿ ಮಾಡ್ತಾ ಇದ್ದೇವೆ. ಯಾವುದೇ ನಾವು ಶುಲ್ಕ ತಗೊಳ್ಳುವುದಿಲ್ಲ. ನಮ್ಗೆ 1 ಗಂಟೆ ಅವರು ಸಹಕಾರ ಕೊಟ್ಟರೆ ಸಾಕು ಅಷ್ಟೇ. ಮತ್ತೆ ಆ ಶಾಲೆಗೆ ಒಂದು ಪ್ರಮಾಣ ಪತ್ರ ಸಹ ಕೊಡ್ತಾ ಇದ್ದೇವೆ. ಮತ್ತೆ ಈ ಕಾರ್ಯಕ್ರಮವನ್ನು ಮಾಡುವಾಗ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಈಗ ಜಿಲ್ಲಾಧ್ಯಕ್ಷರಾದ ಶ್ರೀನಾಥ್ ಅವರು ಮೊನ್ನೆ ಚಾಲನೆ ಕೊಟ್ಟು 101ನೇ ಕಾರ್ಯಕ್ರಮಕ್ಕೆ ಅವರ ಸಹಕಾರವನ್ನು ಸಹ ಪಡೆದುಕೊಂಡು ಮಾಡ್ತಾ ಇದ್ದೇವೆ. ಯಶಸ್ವಿ ಕಾರ್ಯಕ್ರಮ, ಸಾಹಿತ್ಯ ಅಭಿರುಚಿ ಎನ್ನುವ ವಿನೂತನ ಯಶಸ್ವಿ ಕಾರ್ಯಕ್ರಮ. ಮುಂದೊಂದು ದಿನ, ಯಾಕೆಂದ್ರೆ ಈ ಕಾರ್ಯಕ್ರಮ ನಮ್ಮ ಈಗ ಇಂಗ್ಲಿಷ್ ಮೀಡಿಯಂ ಹೋಗುವ ಮಕ್ಕಳಾಗ್ಲಿ ಅಥವಾ ಬೇರೆ ಯಾವ ಮಕ್ಕಳಾಗ್ಲಿ ಸಾಹಿತ್ಯದ ಪ್ರೀತಿ ಇರುವುದಿಲ್ಲ, ಓದುವ ಎಲ್ಲ ಹವ್ಯಾಸಗಳಿರುವುದು. ಇಂಥ ಒಂದು ಕಾರ್ಯಕ್ರಮ ಮಾಡಿದರೆ ಆ ಮಕ್ಕಳಿಗೆ ಒಂದು ಚೂರಾದರೂ, ಒಂದು 100 ಮಕ್ಕಳಲ್ಲಿ 10 ಮಕ್ಕಳಾದರೂ ಈ ಕಾರ್ಯಕ್ರಮದ ಪ್ರಯೋಜನ ಪಡೀತಾರೆ ಅಂತ ನನ್ನ ಅಭಿಪ್ರಾಯ. ಈಗ ನೀವು ನೋಡಿದ್ದೀರಾ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಹೋಗಿ, ಹೇಗಿದೆ ಅವ್ರದ್ದು ಸಾಹಿತ್ಯದ ಅಭಿರುಚಿ? ಚೆನ್ನಾಗಿದೆ. ನಾವು ಓದುವಾಗ ಬರೀತಾರೆ, ಬರವಣಿಗೆ ಕಂಡಾಗ ಖುಷಿ ಅನ್ನಿಸ್ತದೆ ಮೇಡಮ್. ಚೆನ್ನಾಗಿ ಬರೀತಾರೆ. ಅಂದ್ರೆ ಮಾರ್ಗದರ್ಶನ ಕೊಟ್ರೆ ಮುಂದೆ ಸಾಹಿತಿಗಳಾಗ್ಬಹುದು. ಪ್ರೋತ್ಸಾಹ ಕೊಟ್ರೆ ಪ್ರೋತ್ಸಾಹದ ಕೊರತೆ ಇದೆ.
ಅಂದ್ರೆ ಈಗ ನೀವು ಹೋದ ಶಾಲೆಗೆ ಇನ್ನೊಮ್ಮೆ ಹೋಗುದು ಹಾಗೆ ಇದೆಯಾ, ಹೇಗೆ? ಕೆಲವೊಂದು ಸಂದರ್ಭದಲ್ಲಿ ಹೋದ ಶಾಲೆಗೆ ಇನ್ನೊಮ್ಮೆ ಹೋಗಿದ್ದೇವೆ ನಾವು. ಆದ್ರೆ ಮಕ್ಕಳ ಮತ್ತು ಅಲ್ಲಿಯ ಅಧ್ಯಾಪಕ ವೃಂದರ ಸಹಕಾರದಿಂದ ಇನ್ನೊಮ್ಮೆ ಅವರು ಕರೀತಾರೆ. ಆ ಬ್ಯಾಚ್ ಅಲ್ಲಿ ಬೇರೆಯವರು ಇರ್ತಾರೆ ಮಕ್ಕಳು. ಹೈಸ್ಕೂಲು ಮತ್ತೆ PUC ಮತ್ತು ಡಿಗ್ರಿ ಕಾಲೇಜುಗಳಿಗೆ ಸಹ ನಾವು ಮಾಡಿದ್ದೇವೆ ಈಗಾಗಲೇ. ಮೇಡಮ್, ಈಗ ನೀವು ತುಂಬ ಬರವಣಿಗೆಗಳನ್ನು ಬರೆದಿದ್ದೀರಾ. ಇದರಲ್ಲಿ ಏನಾದರೂ ಪ್ರೇರಣಾತ್ಮಕ ಸಂದೇಶಗಳನ್ನು ಕೊಡ್ತೀರಾ? ಹೇಗೆ ನಿಮ್ಮ ಬರವಣಿಗೆಯ ಮುಖಾಂತರ? ಪ್ರತಿ ಬರವಣಿಗೆಯಲ್ಲೂ ನಾನೊಂದೇನಾದರೂ ಈ ಸಮಾಜಕ್ಕೆ ಸಂದೇಶಗಳನ್ನು ನೀಡುತ್ತಾ ಬರ್ತಾ ಇದ್ದೇನೆ. ಯಾಕೆಂದರೆ ನನ್ನ ಬರವಣಿಗೆ ಓದಿದವರು ಅದರಿಂದ ಏನಾದರೂ ಪ್ರೇರಣೆ ಆಗಬೇಕು. ಓದಿದ 10 ಜನರಾದರೂ ಅವರಿಗೆ ಅವರ ಜೀವನದಲ್ಲಿ ಬದಲಾವಣೆ ಆಗಬೇಕು, ಅವರು ಸಂತೋಷದಿಂದ ಮುಂದೆ ಓದುವವರಂತಾಗಬೇಕು. ಯಾವುದೇ ನಾನು ಸಮಾಜಕ್ಕೆ ಕೆಡುಕಾಗುವಂಥ ಲೇಖನಗಳಾಗಲಿ, ಬರವಣಿಗೆಯಾಗಲಿ, ಭಾಷಣಗಳಾಗಲಿ ನಾನು ಮಾಡೋದಿಲ್ಲ. ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಎಲ್ಲ ಕಡೆ ಹೋಗ್ತೇನೆ. ಈಗ ಬರವಣಿಗೆ ಬಗ್ಗೆ ತುಂಬ ಮಾತಾಡಿದೆವು. ಈಗ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ಅಪ್ಪನ ಬಗ್ಗೆ ಆಗ ಹೇಳಿದ್ರೆ ಯಕ್ಷಗಾನ. ನಾವು 4 ಹೆಣ್ಮಕ್ಕಳು, ನಾನು ಕೊನೆಯವಳು. 2 ಲೆಕ್ಚರರ್ ಆಗಿದ್ದಾರೆ, ಮತ್ತೊಂದು ದೊಡ್ಡಕ್ಕ ಹೌಸ್ ವೈಫ್ ಮನೆಯಲ್ಲಿದ್ದಾರೆ. ನನ್ನ ಅಮ್ಮ ಇದ್ದಾರೆ, ಪಪ್ಪ ತೀರಿ ಹೋಗಿ 4 ವರ್ಷ ಆಯಿತು. ಏನ್ ಹೇಳ್ತಾ ಇದ್ರು ಅಪ್ಪ ನಿಮ್ಮನ್ನ ಈ ಬರವಣಿಗೆ ಎಲ್ಲ ನೋಡಿದ್ರೆ? ಅವರಿಗೆ ತುಂಬಾ ಖುಷಿ ಪಡ್ತಾ ಇದ್ರು. ನನಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಪಪ್ಪ ಮತ್ತು ಮನೆಯವರು. ಬಾಲ್ಯದಲ್ಲಿ ನಾನು ಬರವಣಿಗೆಯಲ್ಲಿ ತೊಡಗಿಸಿಕೊಂಡಾಗ ಅವ್ರು ಹೇಳಿದ್ರು, ನೀನು ಮುಂದೊಂದಿನ ಇದಾಗ್ತಿ, ನೀನು ಯಾವುದೇ ಕಾರಣಕ್ಕೂ ಇಟ್ಟ ಹೆಜ್ಜೆ ಹಿಂದೆ ಇಡಬೇಡ, ಮುಂದುವರಿಯು, ನನ್ನ ಸಹಕಾರ ಸದಾ ಇದೆ. ನಾನು ಈಗಲೂ ಸಹ ಪ್ರತಿಯೊಂದು ನನಗೆ ಸನ್ಮಾನ ಆಗುವ ಸಹ ನನ್ನ ತಂದೆಯನ್ನು, ನನ್ನ ಹಸ್ಬೆಂಡ್, ನನ್ನ ಪತಿದೇವರು ಸತ್ಯಪ್ರಕಾಶ್ ಶೆಟ್ಟಿ ಅಂತ, ಅವರು ಬೇರೆ ಕ್ಷೇತ್ರ, ಆದರೆ ಅವರಿಗೆ ಸಾಹಿತ್ಯದ ಬಗ್ಗೆ ಮೊದಲಿಗೆ ಏನು ಎತ್ತ ಅಂತ ಗೊತ್ತಿರಲಿಲ್ಲ. ನನ್ನ ಈ ಕಾರ್ಯಕ್ರಮಗಳನ್ನು ನೋಡಿ ನನಗೀಗ ಸದಾ ಪ್ರೋತ್ಸಾಹ ಕೊಡ್ತಾರೆ. ಯಾವುದೇ ಕಾರ್ಯಕ್ರಮಕ್ಕೂ ಹೋಗುವಾಗ ನನಗೆ ತುಂಬ ಸಹಕಾರ ಕೊಡ್ತಾರೆ. ಅವರ ತಂದೆ ಸಹ ಪೊಲೀಸ್ ಇಲಾಖೆಯಲ್ಲಿದ್ದರು, ಅವರು ಕಲಾವಿದರಾಗಿದ್ದರು. ಹಾಗೆ ನನ್ನ 2 ಆಸೆ ಈಡೇರಿದೆ ಅನ್ಬೋದು. ನಾನೊಂದು ಪೊಲೀಸ್ ಆಗಬೇಕಂತ ಬಯಸಿದ್ದೆ, ಆದರೆ ಪೊಲೀಸ್ ಮನೆಗೆ ಸೊಸೆಯಾಗಿ ಹೋದೆ. ಮತ್ತು ಅವರ ಮನೆಯವರು ಸಹ, ಅವರ ಭಾವಂದಿರೇ ಆಗಲಿ, ಮೈದುನಾಗಲಿ, ಅಕ್ಕಂದಿರಾಗಲಿ, ಎಲ್ಲರೂ ನನಗೆ ಸಹಕಾರ ಕೊಡ್ತಾರೆ. ನಾವೊಂದು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಾದ್ರೆ ಸಹಕಾರ ಮುಖ್ಯ. ಮನೆಯವರ ಸಹಕಾರ ಇಲ್ಲದೆ ನಾವು ಯಾವುದೂ ಮಾಡಲಿಕ್ಕೆ ಅಸಾಧ್ಯ. ಮತ್ತೊಂದು ಮಹಿಳೆಗೆ, ದುಡಿಯುವ ಮಹಿಳೆಗೆ ಸ್ವಲ್ಪ ಕಷ್ಟಪಡಲೇಬೇಕಾಗ್ತದೆ. ತಾಳ್ಮೆಯಿಂದ, ಪರಿಶ್ರಮದಿಂದ ನಾವು ಕಷ್ಟಪಟ್ಟರೆ ಮುಂದೊಂದು ದಿನ ನಮಗೆ ಅದಕ್ಕೆ ತಕ್ಕದಾದ ಪ್ರತಿಫಲ ಖಂಡಿತ ಸಿಗ್ತದೆ. ಅಲ್ಲ ಮೇಡಮ್, ಈಗ ನಿಮ್ಮ ಬುಕ್ಗಳ ಬಗ್ಗೆ ಅಭಿಪ್ರಾಯ ಎಲ್ಲ ಹೇಳಲ್ವಾ ನಿಮ್ಮ ಗಂಡ? ಹೇಳ್ತಾರೆ. ಮೊದಲೇ ತಪ್ಪು ಹುಡುಕುದವರು ಅಭಿಪ್ರಾಯವೂ ಹೇಳ್ತಾರೆ. ಮತ್ತೆ ಕೆಲವೊಮ್ಮೆ ನಾನು ಒಂದೊಂದು ಕಾರ್ಯಕ್ರಮ ಮಾಡಿ ತುಂಬ ಟೆನ್ಷನಲ್ಲಿರುವಾಗ ಯಾಕೆ ಇದು ಬೇಕು ಹೇಳ್ತಾರೆ. ಮತ್ತೆ ನಾನು ಮರುದಿವಸ ನನ್ನ ಕಾರ್ಯಕ್ರಮ ಮಾಡ್ತಾ ಇರ್ತೇನೆ. ಸರಿ ಮೇಡಮ್, ಈಗ ಕಾರ್ಯಕ್ರಮವನ್ನು ಮುಗಿಸುವ ಮೊದಲು ನೀವು ಬರೆದಂತಹ ಯಾವುದಾದ್ರೂ ಚುಟುಕು ನೆನಪಿದ್ರೆ ಒಂದು ಹೇಳಬಹುದಾ? ಚುಟುಕಿನ ಶೀರ್ಷಿಕೆ ಹೊಂಬೆಳಕು. ಮನೆಯ ಅಂಗಳದ ಮುಂದೆ ತಿಂಗಳ ಬೆಳಕು, ಮನೆಯ ಅಂಗಳದ ಮುಂದೆ ತಿಂಗಳ ಬೆಳಕು, ಮನದ ಅಂಗಳದ ಮುಂದೆ ನಿನ್ನ ನಗುವಿನ ಹೊಂಬೆಳಕು. ಇನ್ನೊಂದು ಚಿಂತೆ. ಚಿತ್ತದ ಚಿಂತನೆಯು ಚಿತೆಗಿಂತ ಮೇಲಾದರೆ ಬದುಕಿಗೆ ಕಷ್ಟಗಳ ಸುರಿಮಳೆಯಾದರೆ ಬದುಕು ಬರುಡಾಗುವುದು. ಸರಿ ಮೇಡಮ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಿಮ್ಮಿಂದ ಇನ್ನಷ್ಟು ಸಾಧನೆಗಳಾಗಲಿ ಅಂತ ಹೇಳ್ತಾ ನಮಸ್ಕಾರ. ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೂ ವಂದಿಸ್ತೇನೆ. ಇದುವರೆಗೆ ಸಾಹಿತಿ ಮತ್ತು ಪತ್ರಿಕಾ ಸಂಪಾದಕಿಯಾಗಿರುವ ಡಾಕ್ಟರ್ ಮಾಲತಿ ಶೆಟ್ಟಿ ಮಾಣೂರು ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ನಡೆಸಿಕೊಟ್ಟವರು ರಶ್ಮಿ ಜೆ ರೈ. ಇದು ಇಂದಿನ ವನಿತಾವಾಣಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.